ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ ಎಂದು ವಿಕಾಸ್ ಕಾಲೇಜು ಪ್ರಾಂಶುಪಾಲ PN ಶಿವಣ್ಣ ತಿಳಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ವಿಕಾಸ್ ಕಾಲೇಜು ಆವರಣದಲ್ಲಿ ಏರ್ಪಡಿಸಿದ್ದ ಹೆಚ್ಚು ಅಂಕ ಪಡೆದ ದ್ವಿತೀಯ PUC ಮತ್ತು ಪದವಿಯ 5ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳ ಸನ್ಮಾನ ಕಾರ್ಯಕ್ರಮದಲ್ಲಿ ವಿಕಾಸ ಕಾಲೇಜು ಪ್ರಾಂಶುಪಾಲ PN ಶಿವಣ್ಣ ಮಾತನಾಡಿ, ವಿದ್ಯಾರ್ಥಿಗಳ ಸತತ ಪ್ರಯತ್ನ ಮತ್ತು ನಿರಂತರ ಪರಿಶ್ರಮದಿಂದ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕ ಗಳಿಸಲು ಸಾಧ್ಯವಾಯಿತು ಎಂದು ತಿಳಿಸಿದ್ದಾರೆ. ಪದವಿಯ 5ನೇ ಸೆಮಿಸ್ಟರ್ನಲ್ಲಿ 92% ಫಲಿತಾಂಶ ಗಳಿಸಿದ ಗೌತಮಿ ಮಾತನಾಡಿ, ನಾನು ಸರ್ಕಾರಿ ಶಾಲೆಯಲ್ಲಿ ಓದಿ ನಂತರ ವಿಕಾಸ್ ಕಾಲೇಜಿನಲ್ಲಿ PUC ಮುಗಿಸಿ ನಂತರ ಪದವಿಗೆ ಇಲ್ಲೇ ದಾಖಲಾಗಿ GST ಮತ್ತು PPT ವಿಷಯಗಳಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆಯಲು ಇಲ್ಲಿನ ಪ್ರಾಂಶುಪಾಲ ಶಿವಣ್ಣ ಮತ್ತು ಆಡಳಿತ ಮಂಡಳಿಯೇ ಕಾರಣ. ಮುಂದೆ CA ಮಾಡಲು ಗುರಿ ಹೊಂದಿದ್ದೇನೆ ಎಂದರು. 93% ಫಲಿತಾಂಶ ಪಡೆದ ಮತ್ತೊಬ್ಬ ವಿದ್ಯಾರ್ಥಿನಿ B ಪವಿತ್ರ ಮಾತನಾಡಿ, ಚಿಕ್ಕಬಳ್ಳಾಪುರದಲ್ಲಿ ಸಾಕಷ್ಟು ಕಾಲೇಜುಗಳಿದ್ದರು. ಬಾಗೇಪಲ್ಲಿಯ ವಿಕಾಸ್ ಕಾಲೇಜಿನಲ್ಲಿ ದಾಖಲಾಗಿ 5ನೇ ಸೆಮಿಸ್ಟರ್ನಲ್ಲಿ ಉನ್ನತ ದರ್ಜೆಯಲ್ಲಿ ಉತ್ತೀರ್ಣಗೊಂಡಿದ್ದೇನೆ. ಮುಂದೆ ಪದವಿಯ ನಂತರ MBA ಮಾಡಿ ಜೀವನದಲ್ಲಿ ಸಾರ್ವಜನಿಕ ಸೇವೆ ಮಾಡಲು ಇಚ್ಛೆ ಇದೆ ಎಂದರು. ಇವತ್ತು ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಹಾಗೆ ಸೆಮಿಸ್ಟರಲ್ಲಿ ಪ್ರಥಮ ದರ್ಜೆ ಡಿಗ್ರಿ ಕಾಲೇಜಿನಲ್ಲಿ 5th ಸೆಮಿಸ್ಟರ್ನಲ್ಲಿ BCom 100% ರಿಸಲ್ಟ್ ಬಂದಿದೆ ನಮ್ಮ ಕಾಲೇಜಿನಲ್ಲಿ. BAದಲ್ಲೂ ಕೂಡ 100% ರಿಸಲ್ಟ್ ಬಂದಿದೆ. ಜೊತೆಗೆ ಗೌತಮಿ ಅಂತಕ್ಕಂಥ ವಿದ್ಯಾರ್ಥಿನಿ 100ಕ್ಕೆ 100ರಷ್ಟು ಅಂದರೆ ಸಬ್ಜೆಕ್ಟ್ ಎರಡು ವಿಷಯಗಳಲ್ಲಿ 100ಕ್ಕೆ 100 ಅಂಕ ಗಳಿಸಿರ್ತಕ್ಕಂಥದ್ದು ಒಂದು ಸಂತಸದ ವಿಚಾರ. ನಮಗೆ ಬಹುತೇಕ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಬರ್ತಾರೆ, ಸರ್ಕಾರಿ ಶಾಲೆಯ ಮಕ್ಕಳು ನಮ್ಮ ಕಾಲೇಜಲ್ಲಿ ದಾಖಲಾಗಿರ್ತಾರೆ. ಸೊ ಅತ್ಯಧಿಕ ಅಂಕಗಳನ್ನು ಗಳಿಸೋದ್ರ ಮುಖಾಂತರ ಯೂನಿವರ್ಸಿಟಿಯಲ್ಲಿ ಕೂಡ ಹಲವಾರು ರ್ಯಾಂಕ್ಗಳು ಇದುವರೆಗೂ ಗಳಿಸಿದ್ದೀವಿ. ನಾವು ಸತತವಾಗಿ ರ್ಯಾಂಕ್ ಗಳಿಸಿರ್ತಕ್ಕಂಥ ಏಕೈಕ ಕಾಲೇಜು ನಮ್ಮ ಕಾಲೇಜು ವಿಕಾಸ್ ಕಾಲೇಜು. ಜೊತೆಗೆ ಹಲವಾರು ವಿದ್ಯಾರ್ಥಿಗಳು ಕಡುಬಡತನದಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಾಗಿದ್ದಾರೆ ನಮ್ಮ ಕಾಲೇಜಿಗೆ. ಒಳ್ಳೆ ಫ್ಯಾಕಲ್ಟಿ ಕೂಡ ನಮ್ಮಲ್ಲಿ ನುಕ್ತ ಫ್ಯಾಕಲ್ಟಿ ಇದ್ದಾರೆ ಸುಮಾರು ವರ್ಷಗಳು. ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ YR ಬಯ್ಯಪ್ಪರೆಡ್ಡಿ, ಹನುಮೇಶ್, N ಅನಿತಾ, ಅಫ್ರೀನಾ, D ಹರೀಶ್, ಶಿವಕುಮಾರ್, ಆನಂದ್, ಸಂಜಯ್ ಕುಮಾರ್ ರೆಡ್ಡಿ, PN ವೇಣುಗೋಪಾಲ, ಕಿಶೋರ್, ಕಟ್ಟಡದ ದಾನಿಚಂದ್ರಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಸುಬ್ಬು ನ್ಯೂಸ್ TV ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ನ್ಯೂಸ್ TV ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ